ಶ್ರೀ ಗುರುಭ್ಯೋ ನಮಃ. ಶ್ರೀಮಠ್ ಟೀಕಾಕೃತ್ಪಾದರ ಸಮಸ್ತ ಭಕ್ತರಿಗೆ ಒಂದು ಸಂತೋಷದ ಸೂಚನೆ. ಶ್ರೀ ರಾಯರ ಮಠದವರು ನವವೃಂದಾವನಗಡ್ಡೆಯಲ್ಲಿ ಜಯತೀರ್ಥರ ಆರಾಧನೆಯನ್ನು ಮಾಡಲು ಅನುಮತಿಯನ್ನು ಕೋರಿ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ಧಾರವಾಡದ ದ್ವಿಸದಸ್ಯ ಪೀಠದಲ್ಲಿ ಮನವಿಯನ್ನು ಮಾಡಿದರು. ಅಷ್ಟು ಮಾತ್ರ ಅಲ್ಲ, ಇದಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಈ ವಿವಾದಕ್ಕೆ ಸಂಬಂಧಿಸಿದಂತೆ ಕೆಲವು ದಿನಗಳ ಹಿಂದೆ ಉತ್ತರಾದಿ ಮಠದ ಪರವಾಗಿ ಬಂದಂತಹ ಏನು ನ್ಯಾಯಾಲಯದ ತೀರ್ಪು ಇತ್ತು, ಆ ತೀರ್ಪಿಗೆ ಒಂದು ತಡೆಯಾಜ್ಞೆಯನ್ನು ಕೂಡ ಕೋರಿ ಒಂದು ಅರ್ಜಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದರು. ಈ ದಿನ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ಧಾರವಾಡ ಪೀಠದ ದ್ವಿಸದಸ್ಯ ಪೀಠವು ರಾಯರ ಎರಡೂ ಅರ್ಜಿಯನ್ನು ತಿರಸ್ಕರಿಸಿದೆ. ರಾಯರ ಮಠಕ್ಕೆ ನವವೃಂದಾವನಗಡ್ಡೆಯಲ್ಲಿ ಜಯತೀರ್ಥರ ಆರಾಧನೆಯನ್ನು ಮಾಡಲು ಅನುಮತಿಯನ್ನು ನೀಡಿಲ್ಲ. ಈ ವಿಷಯವನ್ನು ತಮ್ಮೆಲ್ಲರ ಗಮನಕ್ಕಾಗಿ ತಿಳಿಸ್ತಾ ಇದ್ದೇನೆ. ಅನೇಕ ಜನ ತಾವೆಲ್ಲರೂ ಕೂಡ ನ್ಯಾಯಕ್ಕೆ ಸತ್ಯಕ್ಕೆ ಜಯ ಆಗಬೇಕು ಅಂತ ನಿರಂತರವಾಗಿ ಪಾರಾಯಣ, ಜಪ ಇತ್ಯಾದಿಗಳನ್ನೆಲ್ಲ ಮಾಡಿದ್ದೀರಿ. ತಮ್ಮೆಲ್ಲರ ಪಾರಾಯಣದ ಫಲ, ತಪಸ್ಸಿನ ಫಲ, ವಿಶೇಷವಾಗಿ ಪರಮಪೂಜ್ಯ ಶ್ರೀ ಶ್ರೀಪಾದಂಗಳವರ ಪರಿಪೂರ್ಣವಾದ ತಪಸ್ಸಿನ ಫಲ, ಶ್ರೀಮಠ್ ಟೀಕಾಕೃತ್ಪಾದರ ಆಶೀರ್ವಾದದಿಂದ ಈ ಒಂದು ನ್ಯಾಯಕ್ಕೆ ಜಯ ಸಿಕ್ಕಿದೆ ಅಂತ ತಮ್ಮಲ್ಲಿ ಈ ಹರ್ಷವನ್ನು ಹಂಚಿಕೊಳ್ತಾ ಇದ್ದೇನೆ. ನಮಸ್ಕಾರಗಳು.